ಇದ್ದಾರೆ ಅವರು. ಅವ್ರ ಮನೆ ಪಕ್ಕದವನು ನನಗೆ ವಿಚಾರ ಎಲ್ಲ ಬಂತು. ಶಮಿತದ ತಂದೆ ತಾಯಿ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಅವರು ಪ್ರಥಮನ ಮನೆಯಲ್ಲಿ ಹೆಚ್ಚಿಗೆ ಸಮಯವನ್ನು ಕಳೀತಾ ಇದ್ರು. ಯಾರು ಈ ತಂದೆ ತಾಯಿ ಮಕ್ಕಳನ್ನ ಆ ಮಟ್ಟದಲ್ಲಿ ದ್ವೇಷಿಸ್ತಾರೆ, ಆಮೇಲೆ ಮಕ್ಕಳು ತಂದೆ ತಾಯಿಯನ್ನ ಆ ಮಟ್ಟದಲ್ಲಿ ದ್ವೇಷಿಸ್ತಾರೆ. ನನಗೆ ಒಟ್ಟಾರೆ ಆ ಪತ್ರವನ್ನ ನೋಡಿದಾಗ ಅದನ್ನು ಯಾರೋ ಒಬ್ಬ ತರಲೆ ವಕೀಲ ಬರ್ದಂಗೆ ಕಾಣಿಸ್ತದೆ. ಅದೇ ತರಲೆ ವಕೀಲನ ಒಕ್ಕಣೆಗಳನ್ನ ಮೊನ್ನೆ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮ ಶಾಸಕರು ವ್ಯಕ್ತಪಡಿಸಿದರು. ಈಗಾಗಲೇ ಜೀವರಾಜ್ ಅವರು ಅದ್ರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ. ಮತ್ತೊಂದು, ಸಸ್ಪೆಂಡ್ ಯಾಕೆ ಮಾಡಬೇಕು ಅಲ್ಲ, ಈ ರೀತಿಯ ಒಂದು ಕೆಟ್ಟ ಘಟನೆಗಳಾದಾಗ ಅದಕ್ಕೆ ಸಂಬಂಧಪಟ್ಟವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಉದಾಹರಣೆ ಅಂತ ಹೇಳಿದ್ರೆ, ನೀವು ಸಂದೇಶ, ಜೀವರಾಜ್ ಅವರು, ರಾಮಸ್ವಾಮಿ ಅವರು ಇವೆಲ್ಲರೂ ಶಮಿತ ತೀರುವಂತೆ